ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಎರಡನೇ ದಿನದ ಯಾತ್ರೆನ ಸ್ಟಾರ್ಟ್ ಮಾಡಿದ್ದೀವಿ. ಎರಡನೇ ದಿನದ ಸ್ಟಾರ್ಟ್ ಮಾಡಿದ್ದೀವಿ ಅನ್ನೋದಕ್ಕಿಂತ ಫಸ್ಟ್ನೇ ದಿನದೇ ಕಂಟಿನ್ಯೂಯೇಷನ್ ಇನ್ನೂ ಓಡಿಸ್ತಾ ಇದ್ದೀವಿ ಅಂತ ಹೇಳೋಕ್ಕೂ ತಪ್ಪಾಗಲ್ಲ. ಯಾಕಂದರೆ ನಾವೆಲ್ಲೂ ಸ್ಟಾಪೇ ಮಾಡಲಿಲ್ಲ, ಕಂಟಿನ್ಯೂಯೇಷನ್ ಹಂಗೆ ಬರ್ತಾನೆ ಇದ್ದೀವಿ. ನಿನ್ನೆ ಬೆಳಗ್ಗೆ 4 ಗಂಟೆ ಸ್ಟಾರ್ಟ್ ಮಾಡಿದ್ದು. ಸೊ ಇಲ್ಲಿವರೆಗೂ ಒಂದು ಎಷ್ಟು ಕಿಲೋಮೀಟ್ರ್ ಓಡಿದ್ದೀವಿ? 1300 ಚಿಲ್ಲರೆ ಹೋಗಿದ್ದೀವಿ ಆಲ್ರೆಡಿ. ಇನ್ನು ಡೈರೆಕ್ಟ್ ಇವಾಗ ವಾರಣಾಸಿಗೆ ಹೋಗ್ಬೇಕು ಅಂತಿದ್ದೀವಿ. ನೋಡಿ, ಇದೇ ಇಲ್ಲೇ ಫ್ರೆಶ್ ಅಪ್ ಆಗಿದ್ವಿ. ಇದೇ ನಯರಾ ಪೆಟ್ರೋಲ್ ಬಂಕ್ ಹತ್ರ. ಯಾರು ಬರೋರಿದ್ರೆ ದಯವಿಟ್ಟು ಎಷ್ಟಾಗುತ್ತೋ ಅಷ್ಟು ಜಾಕೆಟ್ಗಳ್ನ ಹಾಕೊಂಬನ್ನಿ. ತುಂಬ ಚಳಿ ಇದೆ ಇಲ್ಲಿ, ಆಯಿತಾ. ಮತ್ತು ಇನ್ನು ಡೀಸಲ್ಲು ಗಾಡಿ ಆಗಿರೋದ್ರಿಂದ ನಮಗೆ ಇಲ್ಲಿವರೆಗೂ ಒಂದು 10,000 ಡೀಸೆಲ್ ಆಗಿದೆ. ಮತ್ತು ಟೋಲ್ ಬಂದಿದೆ, ಟೋಲ್ ಒಂದು 2,500 ಟೋಲ್ ಆಗಿದೆ, ಆಯಿತಾ. ಮತ್ತು ರೋಡೆಲ್ಲ ತುಂಬ ಚೆನ್ನಾಗಿದೆ, ತುಂಬ ಆರಾಮಾಗಿ ಫ್ರೀಯಾಗಿ ಓಡಿಸ್ಬೋದು, ಏನೂ ತೊಂದರೆ ಇಲ್ಲ. ಆದರೆ ತುಂಬ ಸೇಫಾಗಿ ಬನ್ನಿ, ಯಾಕಂದರೆ 2-3 ಗಾಡಿ ಆಕ್ಸಿಡೆಂಟ್ ಮಾಡ್ಕೊಂಡಿರೋದನ್ನು ನೋಡಿದ್ವಿ. ಯಾಕಂದರೆ ರೋಡ್ ಚೆನ್ನಾಗಿದೆ ಅಂದ್ಬಿಟ್ಟು ತುಂಬ ಸ್ಪೀಡಾಗಿ ಬಂದು ಆಕ್ಸಿಡೆಂಟ್ ಆಗಿದೆ ನಿದ್ದೆ ಇದರಲ್ಲಿ. ಇಲ್ಲೇ ಎಷ್ಟಾಗುತ್ತೋ ಅಷ್ಟು ನಿಲ್ಲಿಸ್ಬಿಟ್ಟು ರೆಸ್ಟ್ ಮಾಡ್ತಾ ಬನ್ನಿ. ನಾವು ಅಂದರೆ 3-4 ಜನ ಡ್ರೈವರ್ ಇರೋದ್ರಿಂದ ಒಬ್ರೊಬ್ರು ಚೇಂಜ್ ಮಾಡ್ಕೊಂಡು ಬಂದಿದ್ದೀವಿ. ಏನೂ ಪ್ರಾಬ್ಲಮ್ ಆಗಿಲ್ಲ. ಇಲ್ಲೇ ಫ್ರೆಶ್ ಅಪ್ ಎಲ್ಲ ಆಗಿದ್ವಿ. ಇನ್ನೇನಾದರೂ ತಿಂಡಿಗೆ ನಿಲ್ಲಿಸ್ಬೇಕು ಅಷ್ಟೇ. ಇನ್ನು ನಿನ್ನೆ ವಿಚಾರ ಹೇಳಬೇಕು ಅಂದರೆ, ನಿನ್ನೆ ಬೆಂಗಳೂರಿಂದ ಸ್ಟಾರ್ಟ್ ಮಾಡಿಬಿಟ್ಟು ಹೈದ್ರಾಬಾದಲ್ಲಿ ಒಂದು 3 ಪ್ಲೇಸ್ ನೋಡ್ಕೊಂಬಂದಿದ್ದೀವಿ. ಒಂದು ಬಂದು ರಾಮಾನುಜಾಚಾರ್ಯರದು ಒಂದು ಮಠ ಇದೆ, ಅಲ್ಲಿ 108 ದೇವಸ್ಥಾನಗಳು ನಾನು ಹಳೆ ವಿಡಿಯೋದಲ್ಲಿ ಹಾಕಿದ್ದೀನಿ, ಒಂದೇ ಪ್ಲೇಸಲ್ಲಿದೆ. ಆಮೇಲೆ ಅವ್ರದ್ದು ಸ್ಟ್ಯಾಚ್ಯೂ ಆಫ್ ಈಕ್ವಾಲಿಟಿ, ಅದು ನಮ್ಮ ಪ್ರಧಾನಿಯವರಾದ ನರೇಂದ್ರ ಮೋದಿಯವರು ಇನಾಗ್ರೇಷನ್ ಮಾಡಿರೋವಂಥ ಅದನ್ನು ಕೂಡ ನೋಡಿದ್ವಿ. ತುಂಬ ಚೆನ್ನಾಗಿದೆ. ನೀವು ಯಾರಾದರೂ ಹೈದ್ರಾಬಾದ್ ಕಡೆ ಬಂದರೆ ವಿಸಿಟ್ ಮಾಡಿ. ಎರಡನೇದಾಗಿ ಸ್ವರ್ಣಗಿರಿಲಿ ತುಂಬ ಚೆನ್ನಾಗಿದೆ, ದೇವಸ್ಥಾನ ಇದೆ. ತಿರುಪತಿ ಥರನೇ ಮಾಡಿದ್ದಾರೆ. ನೀವು ತಿರುಪತಿಗೆ ಯಾರು ಹೋಗೋಕ್ಕಾಗಲ್ಲ, ಅಲ್ಲಿ ಬಂದು ನೋಡ್ಬೋದು. ತಿಮ್ಮಪ್ಪ ಇದು ಸೇಮ್ ತಿರುಪತಿಲಿ ಯಾವ ಥರ ಇದೆಯೋ ಅದೇ ಥರ ಅಲ್ಲಿ ಸ್ವರ್ಣಗಿರಿಲಿ ಮಾಡಿದ್ದಾರೆ. ಅದು ಬಿಟ್ಟರೆ ಇನ್ನು ಮೂರನೇ ಪ್ಲೇಸು ಬಂದು, ಮೂರನೇ ಪ್ಲೇಸ್ ಯಾವುದಣ್ಣ? ಅದು ಯಾದಗಿರಿ ಲಕ್ಷ್ಮೀ ನರಸಿಂಹಸ್ವಾಮಿ ಟೆಂಪಲ್ಲು. ಆ ಟೆಂಪಲ್ ಬಗ್ಗೆ ನಮ್ಮ ಬ್ರದರ್ ಇದ್ದಾರೆ. ನಮ್ಮ ಬ್ರದರ್ ಅದು ಆ ದೇವಸ್ಥಾನದ ಬಗ್ಗೆ ತುಂಬ ಚೆನ್ನಾಗಿ ಹೇಳ್ತಾರೆ. ಹೇಳಿ ಬ್ರದರ್, ಅದ್ರದ್ದು? ಲಕ್ಷ್ಮೀ ನರಸಿಂಹಸ್ವಾಮಿ ಟೆಂಪಲ್ಲು ತುಂಬ ಒಳ್ಳೆಯದು, ತುಂಬ ಚೆನ್ನಾಗಿದೆ. ಓಕೆ, ಒಂದ್ಸತಿ ಈ ಕಡೆ ಬಂದರೆ ವಿಸಿಟ್ ಮಾಡಿ ಹೋಗಿ. ತುಂಬ ಪವರ್ಫುಲ್ ಪ್ಲೇಸ್ ಅಂತ ಹೇಳ್ತಾರೆ. ತುಂಬ ಕಡೆ ಇರೋ ನರಸಿಂಹಸ್ವಾಮಿ ದೇವಸ್ಥಾನಗಳಲ್ಲಿ ಯಾದಗಿರಿ ನರಸಿಂಹಸ್ವಾಮಿ ದೇವಸ್ಥಾನ ಬಂದು, ಈಗ ತಿರುಪತಿ ತಿಮ್ಮಪ್ಪನ ಒಕ್ಕಲಿನವ್ರಿಗೆ ಯಾವ ಥರ ತಿರುಪತಿಗೆ ಹೋಗ್ತಾರೋ ಆ ಥರ ನರಸಿಂಹಸ್ವಾಮಿ